ನೋಡಿ ಸರ್ ಈಗ ಯಾಕಂತಂದರೆ ಪ್ರಜಾಪ್ರಭುತ್ವ ಉಳಿಬೇಕು ಅನ್ನುವಂಥ ಆಶಯದ ನಿಟ್ಟಿನಲ್ಲಿ ನೀವು ಸರಪಳಿ ಎನ್ನುವಂಥ ನಾಳೆ ಕಾನ್ಸೆಪ್ಟನ್ನು ಮಾಡ್ತಾರೆ. ಸೊ ಯಾವ ರೀತಿ ಇರುತ್ತೆ ಸರ್? ಇದು ನಮ್ಮ ಕ್ಯಾಬಿನೆಟಲ್ಲಿ ಡಿಸೈಡ್ ಆಗಿರೋದು. ನಮ್ಮ ಸೋಷಿಯಲ್ ಡಿಪಾರ್ಟ್ಮೆಂಟ್ಗೂ ಈ ಒಂದು ರೆಸ್ಪಾನ್ಸಿಬಿಲಿಟಿನ ಕೊಟ್ಟಿದ್ದಾರೆ. ಅದಕ್ಕೆ ನಾವು ಮಿನಿಸ್ಟ್ರಿ ಪರವಾಗಿ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಹೇಳ್ತೀವಿ ಸರ್ಕಾರಕ್ಕೂ. ವಿ ಆರ್ ವೆರಿ ಹ್ಯಾಪಿ ಟು ಡೂ ದಿಸ್. ಯಾಕೆಂದರೆ ನಮ್ಮ ಒಂದು ಸಮಾಜದಲ್ಲಿ ದಿ ಪಿಲ್ಲರ್ಸ್ ಆಫ್ ಡೆಮೋಕ್ರಸಿ ಅಂತ ಹೇಳ್ತಾರಲ್ಲ ಸರ್, ಈಕ್ವಾಲಿಟಿ, ಫ್ರೆಟರ್ನಿಟಿ, ಲಿಬರ್ಟಿ, ಈ ಕಾನ್ಸೆಪ್ಟ್ಗಳು ಇನ್ನೂ ಕೂಡ ಸ್ಟ್ರಾಂಗ್ ಆಗಬೇಕು ಸರ್. ನಾವು ಹಳ್ಳಿಯಲ್ಲಿ ಹೋಗಿ ನಾವು ಡಿಸ್ಟ್ರಿಕ್ಟ್ಲಿ ಕೆಲಸ ಮಾಡುವಾಗ ಒಂದು ಕಾಮನ್ ಮ್ಯಾನ್ ಅವ್ರಿಗೂ ಗೊತ್ತಿಲ್ಲ. ಅಂದರೆ ಲಿಬರ್ಟಿ ಅಂದರೆ ಏನು ಮಾಡ್ಬೋದು ಏನು ಮಾಡಬಾರ್ದು ಗೊತ್ತಿಲ್ಲ. ಫ್ರೆಟರ್ನಿಟಿ ಸ್ವಲ್ಪ ಗೊತ್ತಿದೆ, ಎಲ್ಲ ಜೊತೆಗಿರಬೇಕು ಅಂದು. ಈಕ್ವಾಲಿಟಿ ಕಾನ್ಸೆಪ್ಟ್ ತುಂಬ ಕಡಿಮೆ ಇದೆ ಸರ್. ನೀವು ಎಲ್ಲಿ ಹೋಗಿ ಹೇಳಿ, ನಮ್ಮಲ್ಲಿ ವಿ ಆರ್ ಹೈರಾರ್ಕಿಕಲ್ ಸೊಸೈಟಿ ಅಂದಿದೆ. ಸೊ ಇದೆಲ್ಲ ಸರಿ ಮಾಡಲಿಕ್ಕೆ ಸ್ಟೆಪ್ಸ್ ತೊಗೊಳ್ಳೋದು ನಮ್ಮ ಕರ್ತವ್ಯ. ಎಷ್ಟಾಗ್ತೋ ಅಷ್ಟು ಮಾಡಬೇಕು. ಈ ಥರ ಒಂದು ಇಂಟರ್ನ್ಯಾಷನಲ್ ಡೇ ಆಫ್ ಡೆಮೋಕ್ರಸಿ, ರಿಪಬ್ಲಿಕ್ ಡೇ, ಇಂಡಿಪೆಂಡೆನ್ಸ್ ಡೇ ಬರುವಾಗ ನಾವು ಡೆಮೋಕ್ರಸಿ ಬಗ್ಗೆ, ಈಕ್ವಾಲಿಟಿ ಬಗ್ಗೆ, ಫ್ರೆಟರ್ನಿಟಿ ಬಗ್ಗೆ ಎಲ್ಲ ಕೆಲಸ ಮಾಡಬೇಕಾಗುತ್ತೆ ಸರ್. ಒಂದು ವಿಷಯ ನಾವೇನು ಇದರಲ್ಲಿ ಮಾನವ ಸರಪಳಿಯಲ್ಲಿ ಒಂದು ಸಾಂಕೇತಿಕವಾಗಿ ನಾವು ಇನ್ನೊಬ್ಬರು ಕೈ ಜೋಡಿಸ್ಕೊಂಡು ನಿಂತ್ಕೊಳ್ಳುವಾಗ ನಾವೆಲ್ಲ ಒಂದೊಂದು ಫೀಲಿಂಗ್ ಬರ್ತೇವಲ್ಲ ಸರ್, ಅದು ಈಕ್ವಾಲಿಟಿ ಮತ್ತು ಫ್ರೆಟರ್ನಿಟಿ ತುಂಬ ಒಂದು ಇದಕ್ಕೆ ಸಪೋರ್ಟ್ ಕೊಡ್ತದೆ. ಅದೇ ನಾವು ಮಾಡಕ್ಕೆ ಹೋಗ್ತಾ ಇದ್ದೀವಿ ಸರ್ ಸಾಂಕೇತಿಕವಾಗಿ. ಆದರೆ ಈ ಬಗ್ಗೆ ಎಲ್ಲ ಚರ್ಚೆ ಮಾಡಿ ನೋಡಿ. ನೀವು ನಮಗೂ ಇಂಟರ್ವ್ಯೂ ಮಾಡ್ತಾ ಇದ್ದೀರಲ್ವಾ, ಇದು ನಾವು ಮಾಡಿದ ನಮ್ಮ ಇಂಟರ್ವ್ಯೂ ಮಾಡ್ತಾ ಇರಲಿಲ್ಲ. ಈ ಒಂದು ಅಟ್ಲೀಸ್ಟ್ ಒಂದು ಅವೇರ್ನೆಸ್ ಬರಲಿ ಅಂತ ಮಾಡ್ತಾ ಇದ್ವಿ ಸರ್. ಇದು ಬೀದರಿಂದ ಹಿಡಿದು ಬಸವಕಲ್ಯಾಣದಿಂದ ಶುರುವಾಗ್ತದೆ. ಆ ಬಸವಕಲ್ಯಾಣದಲ್ಲಿ ನಮ್ಮ ಬಸವಣ್ಣವರು ಮಾಡಿರುವ ಒಂದು ಏನು ಹೇಳ್ತಾರೆ, ಫಸ್ಟ್ ಡೆಮೋಕ್ರಸಿ ಅಂತ ಹೇಳ್ತಾರಲ್ವ, ಅನುಭವ ಮಂಟಪ, ಆ ಜಾಗ ನಾವು ಹಿಡಿದು 31 ಡಿಸ್ಟ್ರಿಕ್ಟ್ ಕವರ್ ಮಾಡಿ ಕೊನೆಯಾಗಿ ಚಾಮರಾಜನಗರಲ್ಲಿ ಎಂಡ್ ಆಗ್ತದೆ ಸರ್. 2500 ಕಿಲೋಮೀಟರು ಲಾಂಗೆಸ್ಟ್ ಇನ್ ದ ಹಿಸ್ಟ್ರಿ ಆಫ್ ಹ್ಯೂಮನ್ ಕೈಂಡ್ ಅಂತ ಹೇಳ್ಬೋದು ಸರ್. ಅದು ನಾವು ಪ್ರಯತ್ನ ಮಾಡ್ತಾ ಇದ್ವಿ. ಅದರಲ್ಲಿ 24 ಲಕ್ಷ ಜನ ಭಾಗವಹಿಸ್ತಾರೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ ಸರ್. ಸರ್ ಒಂದು ರೀತಿ ಇದು ಕೂಡ ವಿಶ್ವ ದಾಖಲೆ, ಇದು ವಿಶ್ವ ದಾಖಲೆ ಆಗ್ಬೋದು. ಆಲ್ರೆಡಿ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ಸ್ ಲಂಡನ್ ಅವ್ರಿಗೆ ನಾವು ಇನ್ಫಾರ್ಮೇಷನ್ ಕೊಟ್ಟಿದ್ದೀವಿ. ಅವ್ರು ನಾಳೆ ಬಂದು ನೋಡ್ತಾರೆ. ಅವ್ರು ನೋಡಿಬಿಟ್ಟು ಲಾಂಗೆಸ್ಟ್ ಇಲ್ಲಿವರೆಗೂ ದಾಖಲೆ ಇರುವುದು ಒಂದು 800 ಕಿಲೋಮೀಟರ್ ಕೇರಳದಲ್ಲಿ ಮಾಡಿದ್ದಾರೆ. ಸೊ ಈಗ ನಾವು ನೋಡಬೇಕು ನಾವು ಎಷ್ಟು ಕಿಲೋಮೀಟರ್ ಮಾಡ್ತೀವಿ ಅನ್ನೋದು ನಾವು ನೋಡ್ಬೋದು ಸರ್. ಈ ಕಾನ್ಸೆಪ್ಟ್ ಯಾರು ಸರ್? ಇದು ಕಾನ್ಸೆಪ್ಟ್ ಆಫ್ ಪೀಪಲ್ ಸರ್. ಆ್ಯಕ್ಚುಲಿ ನಮ್ಮಲ್ಲಿ NGOs ನಾವು ಸೇರಿಸ್ಕೊಂಡಿದ್ದೀವಿ ಸರ್. ಇವಾಗ ಇದು ಸರ್ಕಾರದ ಪ್ರಯತ್ನ ಮಾತ್ರ ಅಲ್ಲ, ರೋಟ್ರಿ ಇದ್ದಾರೆ, ಆಮೇಲೆ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಯಾರೆಲ್ಲ ಮಾತಾಡ್ತಾರೆ ಅವರೆಲ್ಲ NGOs ಎಲ್ಲ ಇದ್ದಾರೆ. ಅವರೆಲ್ಲ ಜೊತೆಗೆ ಸೇರುವಾಗ 4-5 ಐಡಿಯಾ ಬಂತು. ಅದರಲ್ಲಿ ಒಂದು ಈ ಥರ ಮಾಡೋಣ ಅಂತ ಬಂತು ಸರ್. ಅದು ಸರ್ಕಾರವು ಚೆನ್ನಾಗಿದೆ ಮಾಡೋಣ ಅಂತ ನಾವು ತೊಗೊಂಡಿದ್ದೀವಿ ಸರ್. ಸರ್ ಅಂದರೆ ಬ್ಯೂಟಿ ಆಫ್ ಪ್ರಜಾಪ್ರಭುತ್ವವನ್ನು ಉಳಿಸಬೇಕು ಅನ್ನುವಂಥದ್ದು ಖಂಡಿತವಾಗಿ ಸರ್. ನಮಗೂ ಸರ್ ಪೀಪಲ್ ಶುಡ್ ಫೀಲ್ ದಟ್ ದೇ ಹ್ಯಾವ್ ದ ಲಿಬರ್ಟಿ ಟು ಡು ವಾಟ್ ಎವರ್ ದೇ ವಾಂಟ್. ದೇ ಶುಡ್ ಫೀಲ್ ಈಕ್ವಲ್. ಎಲ್ಲರೂ ಒಂದೇ ಅನ್ನೋ ಅವ್ರಿಗೊಂದು ಬರಬೇಕು ಸರ್. ಎಲ್ಲರೂ ಜೊತೆಗೆ ಇರಬೇಕು ಸರ್. ಇದು 3 ಕಾನ್ಸೆಪ್ಟ್ ಸರ್. ಅದರಿಂದಾಗಿ ಇದು ತುಂಬ ಅದ್ಭುತವಾಗಿ ಕಾನ್ಸೆಪ್ಟು. ಅದಕ್ಕೋಸ್ಕರ ನಾವು ಕೂಡ ನಮ್ಮ ವಿ ಆರ್ ಡೂಯಿಂಗ್ ವಾಟ್ ಎವರ್ ವಿ ಕ್ಯಾನ್ ಡೂ ಟು ಸ್ಟ್ರೆಂಥನ್ ದಿಸ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.